ಚಿಚುಕಾಗೆಯ ಜ್ಯೋತಿಷ್ಯ. ಪಕ್ಷಿಗಳ ಊರಿನಲ್ಲಿ ಆ ದಿನ ಬೆಳಗ್ಗೆ ತುಂಬಾನೇ ವಿಚಿತ್ರವಾಗಿತ್ತು. ಯಾವಾಗ್ಲೂ ಚೆನ್ನಾಗಿ ಮಾತಾಡ್ಕೊಂಡು ನಗಾಡ್ತಾ ಇರುವ ಚಿಚುಕಾಗೆ ಏನೋ ಗೊತ್ತಿಲ್ಲ ಆ ದಿನ ತುಂಬಾನೇ ಸೈಲೆಂಟ್ ಆಗಿ ಕೂತ್ಕೊಂಡಿದ್ಲು. ಅದು ಕೂಡ ಸುಮ್ಮನೆ ಎಲ್ಲ ಪದ್ಮಾಸನದಲ್ಲಿ ಕೂತ್ಕೊಂಡಿದ್ಲು. ಅವಳ ತಲೆಯಲ್ಲಿ ಬಾಳೆ ಎಲೆಯಲ್ಲಿ ಮಾಡಿರುವ ಒಂದು ಟೊಪ್ಪಿ ಇತ್ತು. ಹಾಗೆಯೇ ಒಣಗೋಗಿರುವ ಬೇವಿನ ಎಲೆಗಳ ಮಾಲೆನ ಕತ್ತಲ್ಲಿ ಹಾಕೊಂಡಿದ್ಲು. ಅವಳ ಮುಂದ್ಗಡೆ ಹರಿದೋಗಿರುವ ಒಂದು ಹಳೆ ಪೇಪರ್ ಕೂಡ ಇತ್ತು. ಮನೆ ಹೊರಗಡೆ ರಂಗೋಲಿ ಹಾಕ್ತಾ ಇದ್ದ ಟುನಿಗುಬ್ಬಚ್ಚಿ ಈ ವಿಚಿತ್ರವನ್ನು ನೋಡಿದ್ಲು. ಆವಾಗ ಟುನಿ ಜೋರಾಗಿ, ಬುಜ್ಜಿ ಇಲ್ಲಿ ಬಾ, ಇವತ್ತು ನಿನ್ ಚಿಚ್ಚಿ ಅತ್ತೆನೆ ನೋಡು, ಹೊಸ ವೇಷ ಹಾಕಿದಾಳೆ, ಸನ್ಯಾಸಿ ರೀತಿ ಇದ್ದಾಳೆ. ಬುಜ್ಜಿ ತಕ್ಷಣ ಓಡ್ಕೊಂಡು ಬಂದ್ಲು. ಹೌದಮ್ಮ, ಯಾಕಮ್ಮ ತಂದ ಮೇಲೇನೆ ಬಾಳೆ ಎಲೆ ಹಾಕೊಂಡಿದ್ದಾರೆ, ಏನಾದ್ರೂ ಆಯ್ತಾ? ನನಗೇಗೆ ಗೊತ್ತು, ಕೇಳಿ ನೋಡಿದ್ರೆ ತಾನೆ ಗೊತ್ತು. ಇಬ್ರು ಸೇರಿ ಚಿಚುಕಾಗೆಯ ಮನೆಯ ಹತ್ತಿರ ಹೋದ್ರು. ಚಿಚುಕಾಗೆ ಇನ್ನು ಕಣ್ಮುಚ್ಕೊಂಡೇ ಇದ್ಲು. ಚಿಚ್ಚು ಚಿಚ್ಚು, ಏನಾಯ್ತು? ಹೊಸ ವೇಷ ಏನು, ಹುಷಾರಿಲ್ವಾ? ಚಿಚುಕಾಗೆ ಮೆಲ್ಲೆ ಕಣ್ಣನ್ನ ಬಿಟ್ಟು ಗಂಭೀರವಾದ ಸ್ವರದಿಂದ, ಶೋ, ನನ್ನ ಚಿಚ್ಚು ಅಂತ ಕರಿಬೇಡಿ. ನಾನಿವಾಗ ಮಹಾನ್ ತ್ರಿಕಾಲ ಜ್ಞಾನಿ. ನನಗೆ ಭವಿಷ್ಯದಲ್ಲಿ ಮುಂದೆ ಏನ್ ನಡೆಯುತ್ತೆ ಅಂತ ಎಲ್ಲ ಗೊತ್ತು. ಬುಜ್ಜಿ ಗುಬ್ಬಚ್ಚಿ ನಗುತ್ತಾ, ತ್ರಿಕಾಲ ಜ್ಞಾನನ? ಹಾಗೆ ಅಂದ್ರೆ ಏನತ್ತೆ? ಹಾಗೆ ಅಂದ್ರೆ ಮುಂದೆ ನಡೆಯುವುದು ಎಲ್ಲವೂ ನನಗೆ ಮೊದಲೇ ಗೊತ್ತಿರುವುದು. ನಿನ್ನೆ ರಾತ್ರಿ ನನಗೊಂದು ಕನಸು ಬಂತು. ಆ ಕನಸಿನಿಂದ ನನಗೆ ಈ ಜ್ಞಾನ ಉದಯವಾಗಿದೆ. ನೋಡಿದ್ರ ಈ ಕಾಗದನ, ಇದರಲ್ಲಿ ಯಾರಿಗೆಲ್ಲ ಏನೆಲ್ಲ ಆಗುತ್ತೆ ಅಂತ ಎಲ್ಲ ಬರೆದಿರುತ್ತೆ. ಟುನಿ ನಗುತ್ತಾ, ಏ ಚಿಚ್ಚು, ಸಾಕು ನಿಲ್ಸು ನಿನ್ ನಾಟಕನ. ಅದು ಮೊನ್ನೆ ಮಗಿಯವರು ಪಕೋಡ ತಂದ ಹಳೆ ಪೇಪರ್, ನಂಗೊತ್ತಿಲ್ವಾ? ಅದಕ್ಕೆ ಚಿಚ್ಚು, ಛೋ, ನಿನಗೆ ಕಣ್ಣು ಮಾತ್ರ ಇದೆ, ಆದ್ರೆ ಅದರಲ್ಲಿ ಏನು ದೃಷ್ಟಿನೂ ಕಾಣದಿಲ್ಲ. ಇದು ಪಕೋಡ ಪೇಪರ್ ಅಂತ ನೀನು ಹೇಳ್ಬೋದು, ಆದ್ರೆ ನಮ್ಮಂತ ಜ್ಞಾನಿಗಳಿಗೆ ಮಾತ್ರ ಗೊತ್ತಿರೋದು. ಇರು, ನಿನ್ನ ಜಾತಕವನ್ನು ಇವಾಗ್ಲೇ ನೋಡಿ ಹೇಳ್ತೀನಿ. ಚಿಚುಕಾಗೆ ಆ ಪೇಪರ್ನ ತಗೊಂಡು ಏನೋ ಓದ್ತಾ ಇರೋ ತರ ನಾಟಕ ಮಾಡಿದ್ಲು. ಅಬ್ಬೋ ತುನಿ, ನಿನ್ನ ಜಾತಕ ಚೆನ್ನಾಗಿದೆ, ಆದ್ರೆ ಆ ಶನಿ ಭಗವನ್ನನ್ನು ನೀನು ನಿನ್ನ ಮನೆಯ ಮೇಲೇನೆ ಕೂರಿಸ್ಕೊಂಡಿದ್ದೀಯಾ. ಟುನಿ ಹೆದರ್ಲೇ ಇಲ್ಲ. ಏನು, ಶನಿ ಕೂತಿದ್ಯಾ? ಕಾಕಿ ಕೂತಿದ್ಯಾ? ನೀನೇ ತಾನೆ ಯಾವಾಗ್ಲೂ ನನ್ನ ಮನೆ ಮೇಲೆ ಕೂರೋದು. ಶೋ, ತಮಾಷೆ ಮಾಡ್ಬೇಡ. ಈ ದೋಷ ಹೋಗಬೇಕಂದ್ರೆ ನೀನು ಇವತ್ತು ಮಧ್ಯಾಹ್ನ ಮಾಡುವ ಬಿರಿಯಾನಿಯನ್ನು ನನಗೆ ಸ್ವಲ್ಪ ತಂದು ಕೊಡ್ಬೇಕು. ಆವಾಗ ಮಾತ್ರ ನಿನ್ನ ದೋಷ ಪರಿಹಾರ ಆಗೋದು. ಇಲ್ಲದಿದ್ರೆ ನಿನ್ನ ಮಗುವಿಗೆ ಏನಾದ್ರೂ ಒಂದು ತೊಂದರೆ ಆಗ್ಬೋದು. ಓಹೋ, ಇದೇನಾ ಸಂಗತಿ? ಬಿರಿಯಾನಿಗೋಸ್ಕರನೇ ಇಷ್ಟು ದೊಡ್ಡ ನಾಟಕನಾ? ನಾನಿವತ್ತು ಬಿರಿಯಾನಿ ಮಾಡೋದಿಲ್ಲ. ಏನ್ ಮಾಡ್ತೀಯಾ? ಟುನಿ ನಗುತ್ತಾ ಅಲ್ಲಿಂದ ಹೋಗ್ತಾ ಇದ್ದಾಗ ಚಿಚುಕಾಗೆ ಜೋರಾಗಿ, ನಿಲ್ಲು ತುನಿ, ನಾನು ಹೇಳದ್ನ ನೀನು ನಂಬದಿಲ್ಲ ಅಲ್ವಾ? ಇದರಲ್ಲಿ ನಿನ್ನ ಮಗಳು ಬುಜ್ಜಿಯ ಜಾತಕ ಕೂಡ ಇದೆ. ಅವಳು ಸ್ವಲ್ಪ ಅಪಾಯದಲ್ಲಿದ್ದಾಳೆ. ಅದನ್ನು ಕೇಳಿದಾಗ ಟುನಿ ಅಲ್ಲಿಂದ ಹೋಗ್ಲೇ ಇಲ್ಲ. ಎಲ್ಲ ತಾಯಿಗೂ ಮಕ್ಕಳ ವಿಷಯದಲ್ಲಿ ಸ್ವಲ್ಪ ಭಯ ಇರುತ್ತೆ ತಾನೆ. ಆದ್ರಿಂದ ಟುನಿ ಹಿಂದೆ ತಿರುಗಿ ನೋಡಿ, ಏನು, ಬುಜ್ಜಿಗೆನಾ? ಏನಾಯ್ತು? ಅದನ್ನು ಕೇಳಿ ಚಿಚುಕಾಗೆ ನಗುತ್ತಾ, ಇವಾಗ ನೀನು ನನ್ನ ದಾರಿಗೆ ಬಂದೆ. ಮುಂದೆ ಬರುವ ಭಾನುವಾರ ನಿನ್ನ ಮಗಳಾದ ಬುಜ್ಜಿ ಅಂಗಳದಲ್ಲಿ ಆಟ ಆಡುವಾಗ ಅವಳ ತಲೆ ಮೇಲೆ ದೊಡ್ಡ ಲಾಡಿನ ಬಂಡೆಕಲ್ ಬೀಳುತ್ತೆ. ಬುಜ್ಜಿ ತುಂಬಾ ಸಂತೋಷದಿಂದ, ಲಡ್ಡು ಬಂದ್ ಬೀಳುತ್ತಾ? ಅದು ಸಂತೋಷ ತಾನೇ, ಅದ್ರಲ್ಲೇನಿದೆ ಅಪ್ಪಾಯ? ಅಲ್ಲೇ ಇರೋದು ಟ್ವಿಸ್ಟು. ಅದು ಕಲ್ಲಿನ ಲಡ್ಡು. ಅದು ನಿನ್ನ ತಲೆ ಮೇಲೆ ಬಿದ್ರೆ ನಿನಗೆ ಅಪಾಯ ಉಂಟಾಗುತ್ತೆ. ಈ ಕಷ್ಟದಿಂದ ನೀವು ಹೊರಗೆ ಬರಬೇಕು ಅಂದ್ರೆ ನಿಮ್ಮಮ್ಮ ನನಗೆ ಪ್ರತಿದಿನ 15 ಲಾಡುಗಳನ್ನು ಮಾಡಿ ಕೊಡಬೇಕು. ಆವಾಗ ಬೀಳುವಂತ ಲಡ್ಡು ಮೃದುವಾಗಿರುತ್ತೆ. ಟುನಿಗುಬ್ಬಚ್ಚಿ ಅನುಮಾನದಿಂದ, ಏನು, ಕಲ್ಲು ಲಡ್ಡ? ಏನ್ ಚಿಚ್ಚು ಬಾಯಿಗೆ ಬಂದಾಗೆ ಹೇಳ್ತೀಯಾ? ಅಮ್ಮ ಪ್ಲೀಸ್ ಅಮ್ಮ, ಚಿಚ್ಚು ಅತ್ತೆಗೆ ಏನು ಹೇಳ್ಬೇಡಿ. ನನ್ನ ತಲೆ ಮೇಲೆ ಕಲ್ಲು ಲಡ್ಡು ಬೀಳ್ಬಾರ್ದು. ಅವರು ಹೇಳಿದ ರೀತಿ ಅವರಿಗೆ ಲಡ್ಡು ಮಾಡಿ ಕೊಡಿ. ಟುನಿ பொண்ணு பயப்படுறத பார்த்து விருப்பம் இல்லாம ஒத்துக்கிட்டா. ಸರಿ ಚಿಚ್ಚು, ನೀನು ಹೇಳುವ ಮಾತಿನಲ್ಲಿ ನನಗೆ ನಂಬಿಕೆ ಇಲ್ಲ. ಆದ್ರೂ ಕೂಡ ನನ್ನ ಮಗಳ ಸಂತೋಷಕ್ಕೋಸ್ಕರ ನೀನ್ ಕೇಳಿದ ಲಡ್ಡುಗಳನ್ನು ಕೊಡ್ತೀನಿ. ಅರೆ, ನಾನ್ ಯಾಕೆ ಸುಳ್ಳು ಹೇಳ್ಬೇಕು? ನನ್ನ ಮಾತು ಸುಳ್ಳಾಗಲ್ಲ. ಟುನಿ ಮನೆಗೆ ಹೋಗಿ ಲಡ್ಡು ಮಾಡಕ್ಕೆ ತಯಾರು ಮಾಡ್ತಾ ಇದ್ಲು. ಅಷ್ಟರಲ್ಲಿ ಚಿಚುಕಾಗಿಯ ಹತ್ತಿರ ಚೋಟುಗಿಳಿ ಬಂದ್ಲು. ಏನ್ ಚಿಚ್ಚು, ಈ ಅವತಾರ? ಬಾ ಚೋಟು, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿನ್ನ ಜಾತಕದಲ್ಲಿ ಶುಕ್ರ ವಕ್ರವಾಗಿ ತಿರುಗ್ತಾ ಇದೆ. ಚೋಟು ಭಯದಿಂದ, ನೀನು ವಕ್ರ ಅಂದ್ರೆ ಹೇಗೆ? ಅಂದ್ರೆ ನಿನ್ನ ತೋಟದಲ್ಲಿ ಕಾಯುವಂತ ಸೀಬೆಕಾಯಿ ಎಲ್ಲನೂ ಒಣಗೋಗುತ್ತೆ. ಅಯ್ಯೋ, ಆ ದೋಷ ಪರಿಹಾರ ಆಗ್ಬೇಕಂದ್ರೆ ನಾನು ಏನ್ ಮಾಡ್ಬೇಕು ಜ್ಞಾನಿ? ನೀನು ಏನ್ ಮಾಡು ಅಂದ್ರೆ ನಿನ್ನ ತೋಟದಲ್ಲಿ ಬೆಳೆಯುವಂತಹ ದೊಡ್ಡ ಸೀಬೆಕಾಯಿಯನ್ನು ಪ್ರತಿದಿನ ಬೆಳಿಗ್ಗೆ ನನಗೆ 2 ತಂದು ಕೊಡು. ಅದನ್ನು ನಾನು ತಿಂದು ನಿನ್ನ ದೋಷ ಪರಿಹಾರವನ್ನು ನಾನೇ ಮಾಡ್ತೀನಿ. ಅಯ್ಯೋ, ನಿಜನಾ? ಹಾಗಾದ್ರೆ ಖಂಡಿತವಾಗಿ ಮಾಡ್ತೀನಿ.
ಹಾಗೆ ಚಿಚುಕಾಗೆ ಅವಳ ಮನೆ ಹತ್ರ ಬರೋ ಪಕ್ಷಿಗಳನ್ನ ಕರೆದು ಜ್ಯೋತಿಷ್ಯ ಹೇಳ್ತೀನಿ ಅಂತ ಹೇಳಿ ಏನಾದ್ರೂ ಭಯಂಕರವಾದ ವಿಷಯ ಹೇಳಿ ಅವರನ್ನ ಹೆದರಿಸಿ ಆಹಾರ ಏನಾದ್ರೂ ತಗೊಂಡ್ ಬರಕ್ ಹೇಳ್ತಾ ಇದ್ಲು. ಹಾಗೆ ಆ ದಿನ ಸಂಜೆ ಸಮಯದೊಳಗಡೆ ಚಿಚುಕಾಗಿಯ ಮನೆಯಲ್ಲಿ ಸೀಬೆಹಣ್ಣು, ಜೋಳ ರೊಟ್ಟಿ, ಲಡ್ಡುಗಳು ಇತ್ತು. ಎಲ್ಲಾನು ಚಿನ್ನು ಜೊತೆ ಸೇರ್ಕೊಂಡು ಚಿಚುನು ತಿಂತಾ ಇದ್ಲು. ಅಮ್ಮ, ನಿಜವಾಗ್ಲೂ ಈ ಪೇಪರಲ್ಲಿ ಎಲ್ಲಾನು ಇದೆಯಾ? ನಿನಗೆ ಜ್ಯೋತಿಷ್ಯ ನೋಡಕ್ ಬರುತ್ತಾ? ಆವಾಗ ಚಿಚುಕಾಗೆ, ಅಯ್ಯೋ ಹುಚ್ಚು ಪಕ್ಷಿಗಳೇ, ಇದು ಜ್ಯೋತಿಷ್ಯ ಅಲ್ಲ, ನನ್ನ ಬುದ್ಧಿವಂತಿಕೆ. ಈ ನನ್ನ ಬುದ್ಧಿವಂತಿಕೆಯನ್ನು ಉಪಯೋಗ ಮಾಡಿ ಎಷ್ಟು ತಿನ್ನುವ ವಸ್ತುಗಳನ್ನು ನನ್ನ ಮನೆಗೆ ತರಿಸ್ಕೊಂಡಿದ್ದೀನಿ. ಮಗಿ ತಾತನಿಗೆ ಗೊತ್ತಾದ್ರೆ ನಮ್ಮನ್ನ ಸುಮ್ಮನೆ ಬಿಡಲ್ಲ. ಅಯ್ಯೋ, ಮಗಿ ತಾತನಿಗೆ ಎಲ್ಲೂ ಗೊತ್ತಾಗುತ್ತೆ? ನೀನ್ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ನು, ಏನು ಆಲೋಚನೆ ಮಾಡಬೇಡ. ಮರುದಿನ ಬೆಳಗ್ಗೆ ಚಿಚುಕಾಗೆ ಪುನಃ ಪೇಪರ್ ಇಟ್ಕೊಂಡು ಕೂತ್ಕೊಂಡಿದ್ಲು. ಆವಾಗ್ಲೇ ಆ ಕಡೆ ಲೂಸಿ ಪಾರಿವಾಳ ಬಂದ್ಲು. ಬಾ ಮಗಳೇ ಲೂಸಿ, ನಿನ್ನ ಮೇಲೆ ರಾಹು ಡ್ಯಾನ್ಸ್ ಮಾಡ್ತಿದ್ದಾನೆ. ನಿನ್ನ ಬಿಳಿಯ ರೆಕ್ಕೆಗಳು ಕಪ್ಪಾಗುತ್ತೆ. ಲೂಸಿ ತುಂಬಾ ಹೆದರ್ತಾ, ಅಯ್ಯೋ ಕಪ್ಪಾಗುತ್ತಾ? ಹಾಗೆ ಆಗ್ಬಾರ್ದಂದ್ರೆ ಏನ್ ಮಾಡ್ಬೇಕು? ನೀನು ಪಕ್ಷಿಗಳಿಗೆ ದಾನ ಮಾಡೋದ್ನ ನನಗ್ ಕೊಡ್ಬೇಕು. ಆವಾಗ್ಲೇ ಅಲ್ಲಿಗೆ ಮಹಿ ಹದ್ದು ಬಂತು. ಮಹಿ ಜೊತೆ ತುನಿಗುಪ್ಪಚ್ಚಿ ಕೂಡ ಅಲ್ಲಿಗೆ ಬಂದ್ಲು. ಚಿಚ್ಚು, ಇಲ್ಲಿ ದೊಡ್ಡ ಸಮಾವೇಶ ನಡೀತಾ ಇದೆ, ನೀನು ಜಾತಕ ಹೇಳ್ತೀಯಂತೆ. ಚಿಚುಕಾಗೆಗೆ ಸ್ವಲ್ಪ ಭಯ ಆದ್ರೂ ಕೂಡ, ಹೌದು ಮಗಿಯವ್ರೆ, ನನಗೆ ಒಂದು ದಿವ್ಯ ದೃಷ್ಟಿ ಬಂದಿದೆ. ಅದರಿಂದ ಎಲ್ಲರ ಜೀವನದ ಬಗ್ಗೆ ನಾನು ಹೇಳ್ತೇನೆ. ನಿಮಗೂ ಕೂಡ ನಾಳೆ ಒಂದು ಅಪಾಯ ಬರುತ್ತೆ ಅಂತ ನಿಮ್ಮ ಜಾತಕದಲ್ಲಿ ಬರೆದಿದೆ. ಮಹಿ ಹದ್ದು ನಗುತ್ತಾ, ಓಹೋ, ಅಪಾಯನ ಪೇಪರ್ನ ಒಂದ್ಸಲ ನನಗ್ ಕೊಡು. ಇಲ್ಲ ಮಗಿಯವ್ರೆ, ಸಾಮಾನ್ಯವಾದವರು ಇದನ್ನ ಮುಟ್ಲೇಬಾರದು. ನಾನು ಸಾಧಾರಣವಾದವನಲ್ಲ, ಊರಿನ ದೊಡ್ಡವನು, ಇಲ್ಲಿ ಕೊಡು. ಮಹಿ ಹದ್ದು ಚಿಚುಕಾಗಿಯ ಕೈಯಲ್ಲಿ ಇಟ್ಕೊಂಡಿದ್ದ ಆ ಪೇಪರ್ನ ಕಿತ್ಕೊಂಡ್ರು. ಆಮೇಲೆ ಅದನ್ನ ಚೆನ್ನಾಗಿ ನೋಡಿ ಓದಕ್ಕೂ ಶುರು ಮಾಡಿದ್ರು. ಮಿತ್ರರೇ ಕೇಳ್ಕೊಳ್ಳಿ, ಈ ಚೀಟಿಯಲ್ಲಿ ಏನ್ ಬರೆದಿದೆ ಅಂತ ನಾನು ಓದ್ತೀನಿ. ಲಕ್ಷ್ಮೀ ಸ್ವೀಟ್ ಹೌಸ್ ಪಟ್ನಾ, ನಮ್ಮಲ್ಲಿ ವಿಶೇಷವಾದ ಲಡ್ಡು, ಜಾಂಗ್ರಿ ಎಲ್ಲವೂ ದೊರೆಯುತ್ತೆ. 1 ಕೆಜಿ ತಗೊಂಡ್ರೆ 1/4 ಕೆಜಿ ಉಚಿತ. ಮಹಿ ಹದ್ದು ಓದಿ ಮುಗಿಸಿದ ತಕ್ಷಣ ಅಲ್ಲಿದ್ದ ಪಕ್ಷಿಗಳು ಎಲ್ರೂ ಕೂಡ ಒಂದು ಕ್ಷಣ ಸೈಲೆಂಟ್ ಆದ್ರು. ಆದ್ರೆ ಬುಜ್ಜಿ ಮಾತ್ರ ಜೋರಾಗಿ ನಗಾಡ್ತಾ ಇದ್ಲು. ಲಕ್ಷ್ಮೀ ಸ್ವೀಟ್ಸಾ? ಅತ್ತೆ, ಇದೇನಾ ನಿಮ್ಮ ಬ್ರಹ್ಮಲಿಪಿ? ನನ್ ಬಗ್ಗೆ ಎಲ್ಲಿ ಬರ್ದಿದೆ ತೋರಿಸಿ ನೋಡೋಣ. ಟುನಿ ಕೋಪದಿಂದ, ಚಿಚ್ಚು, ನೀನು ನನ್ನ ಮೋಸ ಮಾಡಿದೀಯಾ? ಹಳೆ ಬೇಕ್ರಿ ಪೇಪರ್ ತೋರಿಸಿ ನನ್ನ ಮಗಳ ಜೀವನ ಅದು ಇದು ಅಂತೇಳಿ ಲಡ್ಡು ಮಾಡಿಸ್ಕೊಂಡೆ. ಸೀಬೆ ಎಣ್ಣೆಯಲ್ಲಿ ಹುಳ ಆಗುತ್ತೆ ಅಂತ ಚೆನ್ನಾಗಿ ಸೀಬೆಕಾಯಿ ತಿಂದೆ. ನನ್ನ ರೆಕ್ಕೆ ಕಪ್ಪಾಗುತ್ತಾ ಕಳ್ಳಕ್ಕಾಗೆ? ಎಲ್ರೂ ಚಿಚುಕಾಗೆನ ಬೈಯಕ್ಕೆ ಶುರು ಮಾಡಿದ್ರು. ಚಿಚು ತುಂಬಾನೇ ಹೆದರಿದ್ಲು. ನನ್ನ ಕ್ಷಮಿಸಿ, ನಾನು ಸುಮ್ನೆ ಬೇಕು ಅಂತ ತಮಾಷೆ ಮಾಡಿ ಲಡ್ಡು ತಿನ್ಬೇಕು ಅಂತ ಆಸೆ ಆಯ್ತಾ? ಮಹಿ ಹದ್ದು ಜೋರಾಗಿ, ನೀನು ನಮ್ಮ ಜೀವನದ ಬಗ್ಗೆ ಆಟಾಡ್ತೀಯಾ? ಸುಮ್ನೆ ಏನೇನನ್ ಸುಳ್ಳು ಹೇಳಿ ನಮ್ ಜೊತೆ ಏನೆಲ್ಲ ಕಿತ್ಕೊಂಡು ತಿನ್ಲಿಕ್ಕೆ ಜ್ಯೋತಿಷ್ಯ ಎನ್ನುವ ಹೆಸರಲ್ಲಿ ನಮ್ನ ಮೋಸ ಮಾಡಿದೀಯಾ? ಮಗಿಯವ್ರೆ, ನೀವು ಏನ್ ಶಿಕ್ಷೆ ಕೊಟ್ರು ನಾನು ತಗೋತೀನಿ, ಆದ್ರೆ ಒಡಿಬೇಡಿ. ನಿನ್ನ ಒಡಿಯೋದಿಲ್ಲ. ನೀನು ತುನಿ ಚೋಟು ಜೊತೆ ನೀನು ಎಷ್ಟೆಲ್ಲ ವಸ್ತುಗಳನ್ನ ಕಿತ್ಕೊಂಡು ತಿಂದಿದೀಯಾ? ಅದರ 2 ಪಟ್ಟಷ್ಟು ಅವರಿಗೆ ನೀನು ಸ್ವಂತ ದುಡಿದ ಹಣದಲ್ಲಿ ತಗೊಂಬಂದು ಕೊಡ್ಬೇಕು. ಕಳ್ಳತನ ಮಾಡ್ಕೊಂಡಲ್ಲ. ಅಯ್ಯಯ್ಯೋ, ಅವರಿಗೆ ನನ್ನ ಸಂಬಳದಲ್ಲೇ 2 ಪಟ್ಟು ದುಡ್ಕೊಂಡ್ ಬಂದು ಅವರಿಗೆ ಕೊಡ್ಬೇಕಾ? ನೀನು ಕೊಡ್ಲೇಬೇಕು, ಇಲ್ಲದಿದ್ರೆ ಈ ಊರ್ ಬಿಟ್ಟು ನಿನ್ನ ಹೊರಗಾಗ್ತೀವಿ. ಚಿಚು ಅಳುತ್ತಾ ಆ ಶಿಕ್ಷೆಗೆ ಒಪ್ಕೊಂಡ್ಲು. ಅವಾಗ ಬುಜ್ಜಿಗುಬ್ಬಚ್ಚಿ ಚಿಚು ಹತ್ತಿರ ಹೋಗಿ, ಅತ್ತೆ, ನೀವು ಚಿಂತೆ ಮಾಡಬೇಡಿ. ನಿಮಗೆ ಲಡ್ಡು ಮಾಡುವಾಗ ನಾನು ಕೂಡ ಸಹಾಯ ಮಾಡ್ತೀನಿ. ಆದ್ರೆ ನನ್ನ ಕೈಯಾರೆ ಮಾಡಿದ ಲಡ್ಡುಗಳನ್ನು ನೀವು ತಿಂದ್ರೆ ಆಮೇಲೆ ನಿಮ್ಗೆ ಹೊಟ್ಟೆ ನೋವಾಗುತ್ತೆ ಅಂತ ನನ್ನ ದೃಷ್ಟಿಯಲ್ಲೇ ಕಾಣ್ತಾ ಇದೆ. ಬುಜ್ಜಿ ಹೇಳಿದಕ್ಕೆ ಎಲ್ರೂ ನಗಾಡಿದ್ರು. ಚಿಚುಕಾಗೆ ಅವಮಾನದಿಂದ ತಲೆ ಬಗ್ಗೆ ನಿಂತ್ಕೊಂಡಿದ್ಲು. ಆ ದಿನದಿಂದ ಚಿಚುಕಾಗೆ ಹಳೆ ಪೇಪರ್ಗಳನ್ನ ನೋಡಿದ್ರೆ ಸಾಕು ಅಲ್ಲಿಂದ ಓಡ್ ಹೋಗ್ತಾ ಇದ್ಲು. ಜ್ಯೋತಿಷ್ಯ ಹೇಳ್ತೀನಿ ಅಂತ ಯಾರನ್ನೂ ಮೋಸನೂ ಮಾಡ್ಲಿಲ್ಲ.